ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಿಮ್ಮ ಸಿರಿಮನೆಗೆ ಸ್ವಾಗತ. ಇವತ್ತಿನ ಡೇ ಬ್ಲಾಗ್ ಬಂದು ಭಾನುವಾರ ಆಗಿರುತ್ತೆ, ಅಂದರೆ ಹಬ್ಬದ ಹಿಂದಿನ ದಿನದ ಬ್ಲಾಗ್ ಇದು. ನೆನೆ ಬ್ಲಾಗ್ ಎಲ್ಲ ನೋಡಿದ್ರಿ, ನಾವು ಶಿವಗಂಗೆ ಬೆಟ್ಟಕ್ಕೆ ಹೋಗಿದ್ದು, ಜೊತೆಗೆ ನಮ್ಮ ಎಕ್ಸ್ಪೀರಿಯನ್ಸ್ ಎಲ್ಲನೂ ಕೂಡ. ಬಟ್ ನೆನ್ನೆ ಅಂತೂ ಅಂದರೆ ಹೋಗೋ ಒಂದು ಜೋಶ್ ಖುಷಿಯಲ್ಲಿ ನಮಗೇನೇ ನೋವಿದ್ರು, ಅಂದರೆ ಕೈಕಾಲು ನೋವು ಏನು ಎತ್ತ ಯಾವುದೂ ಕೂಡ ಫೀಲ್ ಆಗಿಲ್ಲ. ಒಟ್ನಲ್ಲಿ ನಮಗೇನು ಅನಿಸಿದ್ದು, ನಾವು ಆ ಪಾಯಿಂಟ್ನ ನಾವೇನು ನೋಡ್ತಾ ಇದ್ದೀವಿ ಆ ಒಂದು ಜಾಗನ ಹೋಗಬೇಕು, ಆ ಪಾಯಿಂಟ್ನ ರೀಚ್ ಆಗಬೇಕು, ಸುತ್ತೋ ಬಸವಣ್ಣನ ಸುತ್ತಬೇಕು ಅಂತ. ಬಟ್ ಹೋಗಿ ಬಂದ್ವಿ, ಎಲ್ಲ ಆಯಿತು. ರಾತ್ರಿ ಆದಮೇಲೆ ಶುರುವಾಯಿತು ನೋಡಿ ಮೈಕೈ ಎಲ್ಲ ನೋವು, ಒಂಥರ ಫೀಲ್, ಏನೋ ಒಂಥರ ಹಿಂಸೆ ಅನ್ನೋ ಥರ ಶುರುವಾಯಿತು. ಹಾಗಾಗಿ ಬೆಳಗ್ಗೆ ಎದ್ದೇಳೋದಕ್ಕೆ ಯಾರ ಕೈಲೂ ಕೂಡ ಆಗ್ತಾ ಇರಲಿಲ್ಲ. ಎಲ್ಲ ಇನ್ನೂ ನಿದ್ದೆ ಅನ್ನೋ ಥರನೇ ಮಾಡ್ತಿದ್ರು. ಅಂದರೆ ನಿದ್ದೆ ಅನ್ನೋದಕ್ಕಿಂತ ಎದ್ದೇಳೋದಕ್ಕೆ ಸೋಂಬೇರಿತನ ಅನ್ನೋ ಥರ ಫೀಲ್ ಆಗ್ತಿತ್ತು. ಸೇಮ್ ನನಗೂ ಕೂಡ ಹಾಗೇ ಇತ್ತು. ಆದರೂ ನಮ್ಮ ಕೆಲಸ ನಾವು ಹೆಣ್ಮಕ್ಳು ಮಾಡಲೇಬೇಕಲ್ವ. ಎಲ್ಲರೂ ಮಲ್ಕೊಂಡ್ರು ನಾವುಗಳು ಮಲ್ಗೋದಕ್ಕೆ ಸಾಧ್ಯನೇ ಇರೋದಿಲ್ಲ. ಹಾಗಾಗಿ ನಾನು ಎದ್ದು ಬಂದು ಸ್ವಲ್ಪ ಕಿಚನೆಲ್ಲನೂ ಕೂಡ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ನಿನ್ನೆ ಅಂತೂ ನಾನು ಏನೋ ಕಿಚನ್ ಕೆಲಸ ಅಂತ ಹೇಳಿ ಮಾಡೋಕ್ಕೆ ಹೋಗಿರಲಿಲ್ಲ, ಮುಟ್ಟಕ್ಕೂ ಹೋಗಿರಲಿಲ್ಲ. ಎಲ್ಲ ಹೇಗಿತ್ತೋ ಹಾಗೆ ಇರಲಿ, ನಾಳೆ ನೋಡ್ಕೊಳ್ಳೋಣ ಅಂತ ಹೇಳಿ ಎಲ್ಲ ಹಾಗೆ ಬಿಟ್ಟು ಹೋಗಿ ನಿದ್ದೆ ಮಾಡಿದ್ದಿತ್ತು. ಹಾಗಾಗಿ ಈಗ ಬಂದು ತೊಳೆದಿಟ್ಟಿರೋಂಥ ಪಾತ್ರೆಗಳು ಎತ್ತಿಡೋದಾಗ್ಬೋದು, ಜೊತೆಗೆ ನಿನ್ನೆ ಊಟ ಮಾಡಿ ಎಲ್ಲನೂ ಹಾಗೆ ಗುಡ್ಡೆ ಹಾಕಿದ್ವಿ, ಯಾವುದು ಪಾತ್ರೆ ತೊಳೆದಿರಲಿಲ್ಲ, ಅದೆಲ್ಲನೂ ಕೂಡ ಕ್ಲೀನ್ ಮಾಡ್ಕೊಳ್ಳೋದಾಗ್ಬೋದು, ಇದೆಲ್ಲ ಮಾಡಿ ಜೊತೆಗೆ ತಿಂಡಿನೂ ಕೂಡ ಪ್ರಿಪೇರ್ ಮಾಡೋದಿತ್ತು. ಹೊರಗಡೆ ಹೋಟ್ಲಿಂದನೇ ತರಿಸೋಣ ಅಂತ ನಮ್ಮ ಭಾವನವ್ರಿಗೆ ಹೊರಗಡೆ ತಿಂಡಿ ಅಷ್ಟು ಇಷ್ಟ ಆಗಲ್ಲ. ಅವರು ಹೋಟ್ಲಲ್ಲಿ ತಿಂಡಿ ತಿನ್ನೋದು ಅಂದ್ರೆ ಅವ್ರಿಗೆ ಹಿಂಸೆ. ಬಟ್ ನಮಗೆಲ್ಲ ಅಡ್ಜಸ್ಟ್ ಆಗಿರೋದ್ರಿಂದ ನಮಗೇನು ಅದು ಹಿಂಸೆ ಅನಿಸಲ್ಲ. ನಾನು ಯಾವಾಗಲೂ ಈ ಥರ ಏನಾದ್ರು ಲೇಟ್ ಆಯಿತು ಅಂದರೆ ಹೋಟ್ಲಿಂದ ತರಿಸ್ಕೊಂಡು ತಿಂದುಬಿಡ್ತೀನಿ. ಬಟ್ ನಮ್ಮ ಭಾವನವ್ರಿಗೆ ಇಷ್ಟ ಇಲ್ಲದೆ ಇರೋ ಕಾರಣಕ್ಕೆ ಅವರು ಅಷ್ಟು ಹೋಟೆಲ್ ತಿಂಡಿಗಳನ್ನ ಇಷ್ಟಪಡೋದಿಲ್ಲ. ನಿನ್ನೆನೇ ಹೊರಗಡೆ ನಾವು ಹೋಟೆಲಿಂದ ತಂದಿದ್ದೆ, ಅವ್ರಿಗೆ ಇಷ್ಟ ಆಗ್ತಾ ಇರಲಿಲ್ಲ. ಹಾಗಾಗಿ ಮತ್ತೆ ಬೆಳಿಗ್ಗೆ ಹೋಟೆಲ್ ಅಂದರೆ ಬೇಜಾರಾಗತ್ತಲ್ಲ ಅವ್ರಿಗೂ ಅಂತ ಮನೇಲೇ ತಿಂಡಿ ಏನಾದರೂ ಮಾಡೋಣ ಅಂತ ಇವಾಗ ಫಸ್ಟು ಕಿಚನ್ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸಿ ಬ್ರೇಕ್ಫಾಸ್ಟ್ ರೆಡಿ ಮಾಡೋಣ ಅಂತ ಕ್ಲೀನ್ ಮಾಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ಡೇ ಬ್ಲಾಗ್. ಸಂಡೇ, ನಾಳೆ ಇನ್ನೇನು ಹಬ್ಬ, ಸಂಕ್ರಾಂತಿ ಹಬ್ಬ ಮುಗಿಸ್ಕೊಂಡು ಹೋಗೋರಂತೆ ಹೇಳ್ತಾ ಇದ್ದೀನಿ. ಹೇಳೋ ಮತ್ತೆ ಕೇಳ್ತಾ ಇಲ್ಲ. ಅವ್ರ ಮನೆಯಲ್ಲೇ ಹೋಗಿ ಅವರು ಎಳ್ಳು ಬೆಲ್ಲ ಮಾಡಿ ಪೂಜೆ ಮಾಡ್ಬೇಕಂತೆ. ನಮ್ಮ ಮನೇಲಿ ಮಾಡಿದ್ರೆ ಆಗಲ್ವಂತೆ. ಹಂಗಾಗಿ ಅವರು ಹೋಗ್ಬೇಕಂತೆ. ಮನೇಲಿ ಹೆಣ್ಮಕ್ಳಿದಾರೆಲ್ಲ ಎಳ್ಳು ಬೀರಿಸ್ಬೇಕು, ಅದಕ್ಕೆ ಫಸ್ಟ್ ಓಡೋಗ್ಬೇಕು. ಏನಾದ್ರೆ ಹೆಣ್ಮಕ್ಳು ಇದ್ದಿದ್ರೆ ಬತ್ತಾನೆ ಇರ್ಲಿಲ್ವೇನೋ. ಅಯ್ಯೋ ಹಬ್ಬ ಇದೆ ಮಕ್ಳಿದ್ದಾರೆ ಹೆಣ್ಮಗಳು ಅಂತ. ನಾನೇ ಇನ್ನೂ ಎಳ್ಳು ಬೆಲ್ಲ ಮಾಡಿಲ್ಲ, ನಾಳೆ ಮಾಡ್ಕೊಂಡ್ರಾಯ್ತು ಅನ್ಕೊಂಡೇ ಇದ್ದೀನಿ ನಾನು. ಅಕ್ಕ ನೋಡಿದ್ರೆ ಓಡ್ಬೇಕಂತಿದ್ದಾರೆ. ಈಗ ಟೈಮ್ 10 ಗಂಟೆ, ಅಂದರೆ ಎದ್ದಿದ್ದೆ 9:30. ಎದ್ದು ಸ್ವಲ್ಪ ನಾನು ಕಿಚನ್ ಕ್ಲೀನಿಂಗ್ ಕೆಲಸ ಮಾಡಿಕೊಂಡೆ. ಅಕ್ಕ ಬಂದು ಇವಾಗ ಅಡುಗೆಗೆ ತಿಂಡಿಗೆ ರೆಡಿ ಮಾಡ್ಕೊತಾ ಇದ್ದೀವಿ. ತಿಂಡಿ ಬಂದು ಪೂರಿ, ಪನ್ನೀರು ಕಡಾಯಿ ಪನ್ನೀರ್ ಥರ ಏನಾದ್ರು ಮಾಡೋಣ ಅಂತ. ಮಧ್ಯಾಹ್ನ ನೋಡೋಣ ಏನು ಎತ್ತ ಅಂತ. ಎಲ್ಲರಿಗೂ ಮುಖ ಎಲ್ಲ ಊದ್ಕೊಂಡು ಆಗ್ಬಿಟ್ಟಿದೆ. ಫುಲ್ಲು ಓಡಾಡಿರೋದು ಕೈ ಕಾಲು ಊದ್ಕೊಂಡಿಲ್ಲ, ಫುಲ್ ಮುಖ ಊದಿದೆ. ಯಾಕಂದ್ರೆ ಅಷ್ಟು ಬಿಸಿಲು. ಅಂದರೆ ಗಾಳಿ ಇರೋದಕ್ಕೆ, ಸಖತ್ತು ಗಾಳಿ ಇತ್ತು. ಗಾಳಿ ಇರೋದಕ್ಕೆ ಬಿಸಿಲು ಫೀಲ್ ಆಗಿಲ್ಲ. ಇಡೀ ಚರ್ಮ ಎಲ್ಲ ಸುಡ್ತಾ ಇದೆಯೇನೋ ಅನ್ನೋ ಥರ. ನಾವು ಬೇರೆ ಕ್ಯಾಪ್ ಹಾಕೊಂಡೋಗಿಲ್ಲ, ಯಾಕಂದರೆ ಹಾಕೊಂಡಿರೋದು ಕ್ಯಾಪ್ ಆಗಲಿ ಅಥವಾ ತಲೆಯಲ್ಲಿ ಮುಡ್ದಿರೋ ಹೂವನೂ ಬಿಡ್ತಾ ಇಲ್ಲ ಕೋತಿಗಳು. ಅಯ್ಯೋ, ಅದ್ರಲ್ಲಿ ಬೇರೆ ಫಸ್ಟ್ ಟೈಮ್ ನನಗೆ ಇಷ್ಟು ವರ್ಷದಲ್ಲಿ ಕೋತಿ ಅಂದ್ರೇ ನಾನು ದೂರ. ಯಾವುದೇ ಪ್ರಾಣಿಗಳಿಂದ ದೂರ. ನನಗೆ ನಾಯಿ, ಬೆಕ್ಕು ಈ ಥರದ್ದು ನನಗೆ ಯಾಕೋ ಪ್ರಾಣಿಗಳಂದ್ರೆ ನನಗೆ ಸ್ವಲ್ಪ ಭಯ, ನರ್ವಸ್ ಜಾಸ್ತಿ ಆಗುತ್ತೆ. ಅವು ಅಂದರೆ ನಾನು ದೂರ ಇರ್ತೀನಿ ಎನಿ ಟೈಮ್. ಬಟ್ ಇವತ್ತು ಎಷ್ಟೇ ದೂರ ಇರಬೇಕು ಅಂದರೂ ನೆನ್ನೆ ಬಂದು ನನ್ನ ತಲೆ ಮೇಲೆ ಕೂತ್ಕೊಂಡ್ಬಿಟ್ಟು, ಅದು ನನ್ನ ತಲೆಯಲ್ಲಿರೋ ಹೂವಿಗೋಸ್ಕರ. ನಾನು ಇನ್ನೇನು ನಮ್ಮ ಮನೆಯವ್ರು ಏನಾದರೂ ಇಲ್ಲ ಅಂದಿದ್ರೆ ನನ್ನ ತೊಗೊಂಡೋಗಿ ಹಾಸ್ಪಿಟ್ಲಲ್ಲಿ ಇವರೆಲ್ಲ ಅಡ್ಮಿಟ್ ಮಾಡಬೇಕಾಗಿತ್ತು. ಅದು ಹೆಂಗೆ ಅಂದರೆ ನಮ್ಮನೇಲಿ ಹೇಳೋದು, ನೀನು ಬಿದ್ದಿದ್ರೆ ಓಕೆ, ಕೆಳಗಡೆ ಎಲ್ಲಾದ್ರೂ ಬಿದ್ದರೆ ಓಕೆ, ಅಷ್ಟು ಮೇಲಿಂದ ನೀನು ಎತ್ಕೊಂಡ್ಬರೋದು ಹೆಂಗೆ, ನಾವೆಲ್ಲನೂ ಹೆಂಗೆ ಎತ್ಕೊಂಡ್ಬರ್ಬೇಕಾಗಿತ್ತು ಅಂತ. ಅದು ಏನಂದ್ರೆ ಕೋತಿ ಸುಮ್ಮನೆ ಕೂತಿತ್ತು, ಅದ್ರ ನಮ್ಮ ಪಣ್ಣ ಹೋಗ್ತಾ ಇದೀವಿ. ಅದಕ್ಕೆ ನನ್ನ ತಲೆಯಲ್ಲಿರೋ ಶಾಮಂತಿಗೆ ಹೂ ಕಾಣಿಸ್ಬಿಟ್ಟಿದೆ. ಅಲ್ಲಿ ಶ್ರೀಗಂಗ ಸ್ವಾಮಿ ದೇವಸ್ಥಾನದಲ್ಲಿ ಹೂವು ಎಲ್ಲ ಕೊಟ್ಟರು, ಪೂಜೆ ಕೊಟ್ಟಿದ್ವಲ್ಲ ನಾವು. ಹಂಗಾಗಿ ಬೆಣ್ಣೆ ಸ್ವಲ್ಪ ಕಣ್ಣಿಗೆ ಹಾಕೊಳ್ಳಿ ಅಂತ ಹೇಳಿದ್ರು, ನಾವು ಹಾಕೊಂಡೇ ಇಲ್ಲ. ಬೆಣ್ಣೆ, ಪ್ರಸಾದ, ಹೂವು ಎಲ್ಲ ಕೊಟ್ಟಿದ್ರು. ಹೊನ್ನಮ್ಮ ದೇವಸ್ಥಾನದಲ್ಲಿ ಏನೋ ಅನ್ಸುತ್ತೆ, ಹೊನ್ನಮ್ಮ ದೇವಿ ಎಲ್ಲಮ್ಮ ಕೊಟ್ಟಿದ್ದು. ಅದೇನೋ ಮುಟ್ಕೊಂಡಿದ್ವಿ. ಅದು ಯೆಲ್ಲೋ ಕಲರ್ ಶಾಮಂತಿಗೆ ಹೂವು ಅಲ್ವಾ, ಅದಕ್ಕೆ ಹೆಂಗ್ ಕಾಣಿಸ್ತು ಅನ್ನೋ ಗೊತ್ತಿಲ್ಲ. ಅದೇನ್ ಮಾಡ್ತು, ಈ ಕಡೆ ಜಂಪ್ ಮಾಡ್ದು. ನಾನೇನೋ ಹಂಗ ಹೋಗ್ತಾ ಇದ್ದೆ ಅನ್ಬಿಟ್ಟು ಹಿಂಗ್ ನಿಂತ್ಕೊಂಡ್ರೆ ಬಂದು ನನ್ನ ತಲೆ ಮೇಲೆ ಕೂತ್ಕೊಂಡ್ಬಿಡೋದು. ಅದು ನಾನು ಇಟ್ಕೊಂಡಿದ್ ಕಂಬಿ ಬಿಟ್ಟದ್ ಬಂಡೆ ಕಲ್ಲು ಏನು ನೋಡಿಲ್ಲ, ಕಿರ್ಚಾಡ್ದ ಹೂವು ಅನ್ಕೊಂಡು ಹಿಂದಕ್ ಬಿದ್ದೆ. ನಮ್ಮ ಮನೆಯವ್ರು ಹಿಡ್ಕೊಂಡವ್ರು. ಅಲ್ಲ ಏನಂದ್ರೆ ನಾನು ಹೋಗೋದ್ಕೂ ಮೊದ್ಲು ಅಕ್ಕ ಹೋಗಿದ್ದಾರೆ, ನಮ್ಮ ಅಮ್ಮ ಹೋಗಿದ್ದಾರೆ, ಅವ್ರಿಬ್ರು ತಲೆಲ್ಲೂ ಹೂವ ಇದೆ. ಅವ್ರಿಬ್ರು ಬಿಟ್ಟು
ಅದನ್ನ ನನ್ನ ಮೇಲೆ ಎಗರಬೇಕಾ, ಫುಲ್ಲು ತಲೆ ಮೇಲೆ ಕುದ್ಕೋಬೇಕಾ? ಕೂದಿದ ತಕ್ಷಣ ಹೆಂಗ ಅನ್ಸುತ್ತೆ ಹೇಳಿ? ಅದು ಚಿಕ್ಕದು ಸದ್ಯಕ್ಕೆ, ದೊಡ್ಡದೇನಾದ್ರೂ ಆಗಿದ್ರೆ ಅದು ನನ್ನ ಮುಖ ಮುಟ್ಟಿನ ಕಿತ್ತಾಕ್ಬಿಟ್ಟಿರೋದು ಅಲ್ವಾ? ನಾನು ಒದ್ದಾಡಿದ್ದಕ್ಕೆ ದೊಡ್ಡದು ಮರಿ ಏನಾದ್ರು ಅಮ್ಮದ ದೊಡ್ಡವಿದ್ವಲ್ಲ ಅವು ಕೂತಿದ್ರೆ ಕಿತ್ತಾಕಿರವ ಅಂತ. ಕಿತ್ತಾಕದ್ ಇರ್ಲಿ ತಾಯಿ, ನೀನ್ ಬಿದ್ದಿದ್ ಪೋಸಿಗೆ ಕಲ್ಗಿಲಿ ಹೊಡೆದಿದ್ರೆ ಕತೆ. ಬೆನ್ ಮೂಳೆ ಮುರಿತಿತ್ತಿಲ್ಲ ಅಂದ್ರೆ ತಲೆ ಬುಡೆ ಓಪನ್ ಆಗ್ತಿತ್ತು ನಂದು. ಎರಡರಲ್ಲಿ ನನ್ನ ಒಂದಂತೂ ಕನ್ಫರ್ಮ್ ಆಗ್ತಾ ಇತ್ತು. ನಿನ್ನೆ ನಮ್ಮ ಮನೆಯವರು ಹೇಳ್ಕೊಂಡೇ ಬಂದ್ರು, ತಾಯಿ ನೀನ್ ಏನಾದ್ರೂ ಬಿದ್ದೋಗಿದ್ರೇನೇ ಮಾಡ್ಬೇಕಿತ್ತು, ನಾನು ಏನೇ ಮಾಡ್ಬೇಕಿತ್ತು ಅಂತ. ಹಂಗೂ ಸದ್ಯ ಧೈರ್ಯ ಮಾಡಿ ಆಮೇಲೆ ಹೋಗ್ತಾ ಹತ್ತಿದ್ವಿ. ಇನ್ನೊಂದೇನಂದ್ರೆ ಅಲ್ಲೂ ಹೋಗ್ತಾ ಮೇಲ್ ಹೋದ್ರೆ ಅಲ್ಲಿ ಕೋತಿಗಳು ಇನ್ನೂ ಜಾಸ್ತಿ. ಆ ಕೈಯಲ್ಲಿ ಏನಿದ್ರು ಬಿಡ್ತಾ ಇಲ್ಲ. ಒಂಥರ ಹಿಂಗೆ ಅಂದ್ರೆ ಮನುಷ್ಯನ ನೀವು ಕೈಯಲ್ಲಿ ಕೋಲ್ ಇಟ್ಕೊಂಡು ಏನ್ ಇಟ್ಕೊಂಡ್ರು ಅಟ್ಯಾಕ್ ಮಾಡ್ತಿದ್ದಾರೆ ಪೂರ್ತಿ. ಯಾವ್ದೋ ಹುಡುಗಿಗೆ ನಾವು ಕೈಯೆಲ್ಲ ಏನಿತ್ತೋ ಗೊತ್ತಿಲ್ಲ, ಎಲ್ಲ ಕಚ್ಚಾಕಿದೆ ಪಾಪ. ಅಲ್ಲಿ ಫುಲ್ಲು ಬೆಟ್ಟದ ಮೇಲೆಲ್ಲ ರಕ್ತ, ಅದು ಫುಲ್ಲು ರಕ್ತ. ಅದೆಲ್ಲ ನೋಡಿ ಇನ್ನೂ ಹೆದರಿಕೆ ಜಾಸ್ತಿ ಆಗೋಗ್ಬಿಟ್ಟು ಮೇಲೆ ನಾವು ನಂದಿ ಸುತ್ತಕ್ಕೆ ಹೋದ್ವಿ. ಅಲ್ಲಿ ನಮ್ಮ ಚೈತಿ ವಿಡಿಯೋ ಬೇಡಮ ಫೋಟೋ ಬೇಡಂದ್ರೆ ಅಲ್ಲಿ ನಾವು ರಕ್ತ ಎಲ್ಲ ಚೆಲ್ಲಿದೆಲ್ಲ ನೋಡಿದ್ವಲ್ಲ, ಕೋತಿದ್ದು ಕಾಟಕ್ಕೆ ಕೈಯಲ್ಲಿ ಏನೇ ಇದ್ರು ಬಿಡ್ತಾ ಇಲ್ಲ, ಅದು ಇದ್ಕೊಳತ್ತಲ್ಲ. ಅವಳು ಫೋನೇ ತೆಗಿಲಿಲ್ಲ. ಒಂದಿನಂದ್ರೆ ನಮ್ಮ ಮಂಜಣ್ಣವರು ಮತ್ತೆ ನನ್ನ ಮಗಳು ಇಬ್ರು ಬಸ್ ಸುತ್ತಿಲ್ಲ. ಇವನಂತ ಬಂದ ಅಷ್ಟು ಮೇಲ್ವರೆಗೂ ನಮ್ಮ ಭಾವನವ್ರು ಬಂದ್ರು, ನನ್ನ ಮಗಳು ಬಂದ್ರು, ಇಬ್ರು ಕೂಡ ಅವರು ಇವನ್ ಯಾವಾಗ್ಲೂ ಬೈತಾ ಇರ್ತೀವಿ ಹೆದ್ರು ಪಕ್ಲ ಅಂತ. ನೋಡಿದ್ರೆ ಇವನೇ ಧೈರ್ಯ ಮಾಡಿ ಅಷ್ಟು ಮೇಲ್ ಬಂದ. ಬಟ್ ಇನ್ನೊಂದ್ರೆ ಅಲ್ಲಿ ಮೇಲೆ ಮುಂದ್ಗಡೆ ಫ್ರಂಟ್ ಅಲ್ಲಿ ಜಾಗ ಇದೆ ನಿಲ್ಲುವಷ್ಟು, ಬಟ್ ಹಿಂಗಡೆ ಒಂದ್ ಸುತ್ತಿ ಹಿಂಗ್ ಬರ್ಬೇಕಲ್ವಾ, ಒಂದು ಚೂರು ಜಾಗ ಇಲ್ಲ. ನಾವು ಹುಷಾರಾಗಿ ಆ ಒಂದು ಇಟ್ಕೊಂಡ್ ಬರ್ಬೇಕು. ಏನಾದ್ರೂ ಒಂದು ಚೂರು ಬಿಟ್ವಿ ಅಂದ್ರೆ ಕಾಲ್ಗಿಲ್ ಎಲ್ಲರೂ ಸಿಗಾಕೊಂತು ಕಂಬಿಗಳು. ಅಂದ್ರೆ ಅಲ್ಲಿ ಗ್ರಿಲ್ ಸಪೋರ್ಟ್ ಇದೆ, ಬಟ್ ಆ ಕಬ್ನ ಅಷ್ಟು ಸ್ಟ್ರೆಂತ್ ಇಲ್ಲಲ್ಲ, ಎಲ್ಲ ತುಕ್ಕಿದ್ದಾವೆ. ಅದೆಲ್ಲ ತುಕ್ಕಿಡ್ದಿದೆ. ಬಟ್ ಅಲ್ಲಿ ಯಾರು ಏನು ಸರಿನೂ ಮಾಡ್ಸಿಲ್ಲ. ಆದ್ರೂ ಫ್ರೆಂಡ್ಸ್ ನಿಜ ಹೇಳ್ತೀನಿ, ಒಂಥರ ಕೆಲವೊಂದು ಇನ್ನೊಂದೇನಾದ್ರೆ ಹೋಗೋ ಹುಮ್ಮಸ್ಸಲ್ಲಿ ಹೋಗ್ಬಿಡ್ತೀವಿ. ಹೋಗಿ ಬಂದ್ಮೇಲೆ ಅನ್ಸುತ್ತೆ ಒಂದು ಚೂರು ಅಲ್ವಾಕ ಫೀಲ್ ಆಗೋದು. ಒಂಚೂರು ಹತ್ಬೇಕಾದ್ರೆ ಅಥವಾ ಏನಾದ್ರು ನೋಡ್ಬೇಕು, ಒಂಚೂರು ಸ್ಲಿಪ್ ಆಗಿದ್ರೆ ಮಾಡಿದ್ರೆ ಹೆಂಗೆ ಕತೆ ನಮ್ದು ಅಂತ. ಅದ್ರಲ್ಲಿ ನನಗೇನಂದ್ರೆ ನಮ್ಮ ಅಮ್ಮ ಹತ್ತಿದ್ದು ಆ ಸುತ್ತ ಬಸವಣ್ಣಕ್ಕೆ ಸೀರೆ ಹಾಕೊಂಡಿದ್ರು. ನಾವೆಲ್ಲ ಡ್ರೆಸ್ ನಮಗೆ ಕಂಫರ್ಟಬಲ್ ಸೀರೆ. ಇನ್ನೊಂದು ಸೀರೆ ಮೇಲೆ ಹೂವು ಇದ್ದಿದ್ದು, ಇನ್ನೊಂದು ಬಂದ್ಬಿಟ್ಟು ಹೂವನ್ನ ಕೋತಿಗಳು. ನಮ್ಮಮ್ಮ ಕಿತ್ಕೋತಿಯಪ್ಪ ಕಿತ್ಕೊಂತ, ಅದೇ ಎಷ್ಟ್ ಚೆನ್ನಾಗ್ ಗೊತ್ತಕ್ಕ, ಹಿಂಗ್ ನಿಲ್ಸ್ಬಿಟ್ಟು ಹಿಂಗ್ ಕಿತ್ಕೊಂತ ಇತ್ತಕ್ಕ. ನನಗೆ ನಮ್ಮಮ್ಮಂಗ್ ನನಗೆ ಚೇತು ಕಿತ್ ಎಸ್ಲತ್ಲಾಗಿ ನಾವ್ ಹೇಗಾದ್ರೆ ನೆಕ್ಸ್ಟ್ ಆ ಕಡೆಯಿಂದ ಬರ್ಬೇಕಾದ್ರೆ ಹೋಗ್ಬೇಕಾದ್ರೆ ಯಾರು ಸಿಕ್ಕಿದ್ರು ದಯವಿಟ್ಟು ತಲೆಯಿಂದ ಹೂವ ತೆಗ್ದಾಕಿ ಅಂತ. ಯಾಕಂದ್ರೆ ಬಂದ್ ಹೆಣ್ಮಕ್ಳಿಗೆ ತಲೆ ಮೇಲೆ ಕುತ್ಕೊಂಡ್ಬಿಡ್ರೆ ಅಂತ. ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್, ಸೂಪರ್ ಆಗಿತ್ತು. ನಮ್ಮ ಅಕ್ಕ ಕಿವಿ ಓಲೆಯನ್ನು ತೆಗ್ದಾಕ್ಬಿಟ್ಟು ಮತ್ತೆ ಆ ಓಲೆನು ಕಿತ್ಕೊಂಡ್ಬಿಟ್ರು. ಇವನು ಏನ್ ಮಾಡ್ದ ಅಂದ್ರೆ 1800 ರೂಪಾಯಿ ಸನ್ ಗ್ಲಾಸ್ ನ ಹಾಳು ಮಾಡ್ದ. ಕೋತಿ ಕಿತ್ಕೊಂಡೋಗಿದ್ರು ಪರವಾಗಿಲ್ಲ, ಒಂದಿನ ಕೋತಿ ಹಾಕೊಂತ ಅನ್ಬೋದಿತ್ತೇನೋ. ಎಲ್ಲಿ ಬಿಟ್ಟ ಅನ್ನೋದು ಗೊತ್ತಿಲ್ಲ ಫ್ರೆಂಡ್ಸ್. 1800 ರೂಪಾಯಿ ಸನ್ ಗ್ಲಾಸ್ ಅದನ್ನ ಹಾಳು ಮಾಡ್ದ. ಅದ್ರ ಜೊತೆಗೆ ಇನ್ನೊಂದೇನಂದ್ರೆ ನಾವ್ ಎಲ್ಲಿದ್ದ ದೇವಸ್ಥಾನದು, ದೇವಸ್ಥಾನದಲ್ಲಿ ಇದ್ವಲ್ಲ, ನಾವು ನೀರ್ ತಗೊಂತಿದ್ವಲ್ಲ, ನೀರ್ ಎತ್ಕೊಂತ ಇದ್ವಿ, ಒಂದು ಸಣ್ಣ ದೇವಸ್ಥಾನ ತರ, ಅಲ್ಲಿ ತಗೋತಾ ಇದೀವಿ. ಇವನೇನ್ ಮಾಡಿದಾನೆ, ಅದು ಒಳಕಲ್ ತೀರ್ಥ ಹತ್ರನೋ ಅಥವಾ ಎಲ್ಲಿ ಬರ್ಬೇಕಾದ್ರೆ ಬಿಡಿಸ್ಕೊಬಂದು ಏನೋ ಗೊತ್ತಿಲ್ಲ ನೋಡಿ, ಹೇಳ್ತಿದ್ದಂಗೆ ಕಚ್ಕೊಂತಾನೆ. ಹೇಳಂಗಿಲ್ಲ, ಹಂಗೆ ಎದ್ದೊಟ್ಟೋಗ್ತಾನೆ. ಹಿಂಗ್ ನೇತ್ ಹಾಕೊಂಡ್ ಬರ್ತಾ ಇದ್ದ, ಕಣ್ಣಿಗೆ ಹಾಕೊಂಡಿರ್ಲಿಲ್ಲ, ನೇತ್ ಹಾಕೊಂಡಿದ್ದ. ಅದು ಎಲ್ಲಿ ಬಿಟ್ಟ ಏನಂತ ಗೊತ್ತಿಲ್ಲ. ನಾವಲ್ಲಿ ದೇವಸ್ಥಾನ, ಇನ್ನೊಂದು ದೇವಸ್ಥಾನ ಮಧ್ಯದಲ್ಲಿ ಒಂದು ದೇವಸ್ಥಾನ ಸಿಗುತ್ತೆ, ಅಲ್ಲಿದ್ದೀವಿ. ಏನ್ ಮಾಡಿದಾನೆ, ನಾವೆಲ್ಲ ನಮಸ್ಕಾರ ಮಾಡ್ಕೊಂಡು ಆ ನೀರೇನೋ ಇತ್ತು ಅಲ್ಲಿ ತಲೆ ಮೇಲೆ ಪ್ರೋಕ್ಷಣೆ ಮಾಡ್ಕೊಳ್ಳಿ, ಯಾರ್ಯಾರಿಗೆಲ್ಲ ಒಳಕಲ್ಲಲ್ಲಿ ನೀರ್ ಸಿಕ್ಕಿಲ್ಲ ಅಥವಾ ಸಿಕ್ಕಿದೆ ಏನೇ ಇದ್ರು ಬರವಲ್ಲ ಹಾಕೊಳ್ಳಿ ಅಂತ. ಬಟ್ ನಮ್ಗೆ ಇಲ್ಲಿ, ನನಗೆ, ಅಕ್ಕಂಗೆ, ಅಮ್ಮಂಗೆ, ನಮ್ಮ ಮನೆಯವ್ರಿಗೆ, ನಮ್ 4 ಜನಕ್ಕೂ ಸಿಕ್ತು. ನಮ್ ಚಿಂಟು ಚೈತು ಎಲ್ಲ ಕೈ ಚಿಕ್ಕದು, ಅಣ್ಣಂದು ಕೈ ಚಿಕ್ಕದು, ಹಂಗಾಗಿ ಅವ್ರ 3 ಜನಕ್ಕೆ ಸಿಕ್ಲಿಲ್ಲ. ಇಟ್ಟಿಟ್ಟೆ ಇರೋದಲ್ಲ ಅವ್ರದೆಲ್ಲ ಕೈಗಳು. ನಮ್ಗೆ 4 ಜನಕ್ಕೆ ಸಿಕ್ತು, ಅವ್ರ 3 ಜನಕ್ಕೆ ಸಿಗ್ಲಿ. ಹಂಗಾಗಿ ಅಲ್ಲಿ ನೀರ್ ಪ್ರೋಕ್ಷಣೆ ಮಾಡ್ಕೊಳ್ಳಿ, ಸಿಗ್ತಾ ಇದ್ರು ಪರವಾಗಿಲ್ಲ ಅಂತೆಲ್ಲ ಅಂದ್ರಲ್ಲ, ಹೋದ್ವಿ, ಹಾಕೊಂಡ್ವಿ. ಬಟ್ ನಂಗೆ ಖುಷಿ ಆಯ್ತು. ನಮ್ಮಲ್ಲಿ ಇಲ್ಲಿಂದ ಹೋಗ್ಬೇಕಾದ್ರೆ ನಂದಿದ್ರು ಏನಂತ, ನೋಡ್ತೀನಿ ಕಡೆ ಅಲ್ಲಿ ಹೋದ್ಮೇಲೆ ಗೊತ್ತಾಗತ್ತೆ ನಿನ್ ಪುಣ್ಯ ಎಷ್ಟಿದೆ, ಪಾಪ ಎಷ್ಟಿದೆ ಅಂತ. ನೋಡ್ತೀನಿ ನಿಂಗೆ ಸಿಗದೆ ಹೋಗ್ಬೇಕು ಅಂತ. ಬಟ್ ಹಿಂಗೆ ಎತ್ತಿದ ತಕ್ಷಣ ಕೈ ತುಂಬಾ ನೀರು. ನಾನಂತೂ ಕುಡ್ದೆ, ತಲೆ ಮೇಲೆ ಹಾಕೊಂಡೆ, ಚೈತುಗೆ ಚಿಂಟಿಗೆ ಎಲ್ಲರಿಗೂ ಕೂಡ ಕೊಟ್ಟೆ. ಅಲ್ಲೋಗಿ ಯಾಕೆ ಹೇಳ್ತಾ ಇದ್ಯಾ?
ಚೆನ್ನಾಗಿ ಸಿಕ್ತು. ಎಲ್ಲರನ್ನ ಬಿಟ್ಬಿಟ್ಟು ಹುಡಿಕೊಂಡು ಹೋಗೋನೆ. ನಾವ್ ಅಲ್ಲಿ ನೀರ್ ಎತ್ಕೊಳಕ್ ಹೋಗ್ತಾ ಇದೀವಿ, ಹುಡುಕ್ತಾ ನಾವೇನೋ ದೇವತಲ್ಲಿ ಇದೀವಿ. ಇವನು ಅಲ್ಲೇ ನೋಡಿದ್ರೆ ಇವನು ಕನ್ನಡಕ ಹುಡುಗಿಲ್ಲ, ಅದನ್ನ ಹುಡಿಕೊಂಡು ಹೋಗೋನೆ ಆ ಬೆಟ್ಟ ಗುಡ್ಡಗಳಲ್ಲಿ. ಹಿಂಗೆ ಅಂದ್ರೆ ನಾನಿಗೆ ಜೀವ ಹೊಡ್ಕೊಳಕ್ ಚಿಂಟು ನಂಗೆ ಈ ಕಡೆ ಮೇಲ್ ಹೋದ್ನ ಈ ಕಡೆ ಕೆಳಗೆ ಹೋದ್ನ ಗೊತ್ತಿಲ್ಲ, ಒಬ್ರಿಗೂ ಹೇಳಿಲ್ಲ. ಇಂಥ ಜಾಗಕ್ಕೆಲ್ಲ ಹೋದ್ರೆ ಮಾತ್ರ ಹುಷಾರಾಗಿರ್ಬೇಕಪ್ಪ. ಇಲ್ಲ ಅಂತಂದ್ರೆ ಇಂಥ ತಲಹಟ್ಟೆ ತುಂಟು ಮಕ್ಳುಗಳನ್ನ ಕರ್ಕೊಂಡು ಹೋಗ್ಬಿಟ್ರೆ ಬಹಳ ಕಷ್ಟ. ಹುಡಿಕೊಂಡು ಹೋಗ್ಬಿಟ್ಟಿದ್ದಾನೆ. ಆಮೇಲೆ ಅವ್ನು ಹುಡಿಕೊಂಡು ಅವ್ರಪ್ಪ ಹೋಗಿದ್ದೆ. ಸದ್ಯಕ್ಕೆ ಸಿಕ್ಕದ, ಇನ್ನೆಲ್ಲೂ ತಪ್ಪಿಸ್ಕೊಂಡಿಲ್ಲ. ಅಪ್ಪಿ ಅದ ಬಂಡೆ ಗಿಂಡೆ ಕಲ್ಗಳಲ್ಲ ಅಥವಾ ಕೋತಿ ಗೀತಿ ಯಾವ್ದಾದ್ರು ಅಟ್ಯಾಕ್ ಮಾಡಿನೋ ಏನಾದ್ರೂ ಆಗಿದ್ರೆ ಏನ್ ಮಾಡ್ಬೇಕಿತ್ತು, ಅಥವಾ ಯಾರೋ ಬೇರೆಯವ್ರೆ ಎಳ್ಕೊಂಡು ಹೋಗಿದ್ರೆ ಏನ್ ಮಾಡ್ಬೇಕಿತ್ತು. ಆ ಮಕ್ಳಿಗೆ ಹುಡುಗಾಟ ಜೊತೆಲಿ ಇರೋದಿಲ್ಲ, ಹಿಂಗಾದ್ರೆ ಹೋಗ್ತಿರ್ತಾರೆ. ಫೈನಲಿ ಸದ್ಯಕ್ಕೆ ಯಾವ್ದಿಗೂ ಏನು ತೊಂದರೆ ಆಗ್ಲಿಲ್ಲ. ಸಣ್ಣ ಪುಟ್ಟ ಇಂಥವು ಮಾಡ್ಕೊಂಡ್ವಿ ಅಂತ ಅನ್ನೋದಂದ್ಬಿಟ್ರೆ ದೇವ್ರ ದರ್ಶನ ಚೆನ್ನಾಗಾಯ್ತು, ಎಲ್ಲಾನು ಚೆನ್ನಾಗಾಯ್ತು, ಖುಷಿಯಾಗಾಯ್ತು. ಅಷ್ಟೇ ಮೈಕೈ ನೋವು ಕೂಡ ಚೆನ್ನಾಗಿ ಬಂದಿದೆ. ಹಿಂಗ್ ತಿರ್ಗಿದ್ರೆ ಈ ಕಡೆ ನೋವು, ಹಿಂಗ್ ತಿರ್ಗಿದ್ರೆ ಈ ಕಡೆ ನೋವು, ನಿಂತ್ರೆ ಮರ್ಚಿದ್ರೆ ಮಂಡಿ ನೋವು, ತೊಡೆ ನೋವು. ನನಗೆ ನನಗಂತ ಹೆವಿ ನೋಡ್ತಾರೆ. ಈಗ ನಾನು ನನ್ನ ಮಗನ ಕೈ ನಮಸ್ಕಾರಬೇಕು. ಸೊಂಟ ಚಪ್ಪು ಚತ್ರಿ ಮಗ ಎಷ್ಟು ನೋಡ್ತಾ ಇದೆಯಾ? ಹಿಂಗಾಗಿದೆ ನಮ್ಮ. ಬಟ್ ಫಸ್ಟ್ ಇಸ್ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಇನ್ ಲೈಫಲ್ಲಿ ಮತ್ತೆ ಹೋಗಲ್ಲ ಅಲ್ಲಿಗೆ. ಒಳ್ಕಲ್ತಿತ್ತು ತನಕ ಬೆಟ್ಟ ಹತ್ತಕ್ಕ ಅಲ್ಲ, ಇನ್ನು ಅಷ್ಟು ಮೇಲೆ ಹೋಗಕ್ಕೂ ಆಗೋದಿಲ್ಲ. ಈಗಲೇ ವಯಸ್ಸಾಗ್ತಂಗೆ ಆಗುತ್ತೆ. ಅದೇ ಬಂಡೆಯಿಂದ ಇದು ತೀರ್ಥ ಬರ್ತದೆ. ನಾಳೆ ಸಂಕ್ರಾಂತಿ ಆಗ್ಬಿಟ್ಟಿಲ್ಲ. ಇವಾಗ ತಿಂಡಿ ಮಾಡೋಣ. ಫಸ್ಟ್ ತಿಂಡಿ ಮಾಡಿ. ನಿನ್ನೆ ನನಗೆ, ಅಕ್ಕಗೆ, ಅಮ್ಮಗೆ, ಜೊತೆಗೆ ನಮ್ಮ ಮನೆಯವ್ರಿಗೆ, ನಮ್ಮ 4 ಜನಕ್ಕೂ ಒಳಕಲಲ್ಲಿ ಕೈ ತುಂಬ ನೀರು ಅನ್ನೋ ಥರ ಸಿಕ್ತು. ನನಗಂತೂ ಭಾಳ ಖುಷಿ ಆಯಿತು. ಯಾಕಂದರೆ ಹೋಗೋಕ್ಕೂ ಮೊದಲು ನಮ್ಮ ಮನೆಯವ್ರು ತುಂಬ ರೇಗಿಸ್ತಾಯಿದ್ರು. ಅವರು ಒಂದು 20 ವರ್ಷದ ಮೊದಲು ಕಾಲೇಜ್ ಡೇಸಲ್ಲಿ ಯಾವಾಗಲೂ ಅವರು ಹೋಗಿದ್ದಂತೆ. ಆ ಟೈಮಲ್ಲಿ ಅವ್ರಿಗೆ ಚೆನ್ನಾಗಿ ಕೈಯಾಗಿ ನೀರು ಸಿಕ್ಕಿತ್ತು ಅಂತ ಹೇಳ್ತಾಯಿದ್ರು. ಜೊತೆಗೆ ಅಲ್ಲಿ ಬೇರೆಯವ್ರಿಗೆ ಯಾರಿಗೋ ಒಬ್ರಿಗೆ ಸಿಕ್ಕಿರಲಿಲ್ಲ. ಅವರು ಫುಲ್ ಅಳಕ್ಕೆ ಶುರು ಮಾಡಿದರು. ಅಂದರೆ ಏನೋ ಪುಣ್ಯ ಮಾಡಿದವ್ರಿಗೆ ಮಾತ್ರ ಸಿಗುತ್ತೆ, ಪಾಪ ಮಾಡಿದವ್ರಿಗೆ ಸಿಗಲ್ಲ ಅಂತೆಲ್ಲ ಹೇಳ್ತಿದ್ರು. ನನಗೆ ಅನಿಸ್ತು ಅಂದರೆ ಕೈ ಚಿಕ್ಕ ಇರೋರಿಗೆ ಮಾತ್ರ ಸಿಗಲ್ಲ ಅನಿಸುತ್ತೆ, ಉದ್ದ ಇರೋರಿಗೆಲ್ಲ ಸಿಗುತ್ತೆ ಅಂತ. ಏಕೆಂತಂದರೆ ನನ್ನ ಮಕ್ಳಿಗೆ ಇಬ್ರಿಗೂ ಕೂಡ ಸಿಗಲಿಲ್ಲ, ಜೊತೆಗೆ ನಮ್ಮ ಭಾವನವ್ರಿಗೂ ಸಿಗಲಿಲ್ಲ. ಅದಕ್ಕೆ ನಾನು ಆ ಥರ ಫೀಲ್ ಮಾಡಿದ್ದು. ಇದೆಷ್ಟು ಸತ್ಯ ಸುಳ್ಳು ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ನನ್ನ ಪ್ರಕಾರ ಕೈ ಉದ್ದ ಇರೋರಿಗೆ ಸಿಗುತ್ತೆ ಅನ್ನೋ ಒಂದು ಫೀಲ್ ಆಯಿತು ಅಷ್ಟೇ. ಬಟ್ ಇವ್ರು 3 ಜನಕ್ಕೆ ಸಿಕ್ಕಿಲ್ಲ ಅನ್ನೋದೊಂದು ಚೂರು ಬೇಜಾರಾಯಿತು. ಆದರೂ ನಾವು ಎತ್ತಿ ಅವರಿಗೆ ಕೊಟ್ವಿ, ತಲೆ ಮೇಲೆ ಪ್ರೋಕ್ಷಣೆ ಮಾಡಿದ್ವಿ, ಕುಡಿಯೋದಕ್ಕೂ ಕೊಟ್ವಿ. ಹಾಗಾಗಿ ಹ್ಯಾಪಿಯಾಗಿತ್ತು. ಬಟ್ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಹೇಳ್ಕೊಂಡಲ್ಲ, ತುಂಬಾ ಕಷ್ಟಕರವಾಗಿತ್ತು. ವಿಡಿಯೋಗ್ರಾಫರ್ ಆಗೋಕ್ಕೆ ನಂಗೆ ತುಂಬ ಆಸೆ ಆಗಿದೆ ಅಂತ ಅಲ್ಲ, ನನಗೆ ಮಾತಾಡೋಕ್ಕೆ ಅಂದರೆ ನಾನು ಮಾತಾಡ್ಕೊಂಡು ನಂಗೆ ಮಾಡೋಕ್ಕಿಂತ ಯಾರಾದರೂ ಮಾಡೋದನ್ನ ನೋಡ್ಕೊಂಡು ವಿಡಿಯೋ ಮಾಡೋಕ್ಕೆ ತುಂಬ ಇಷ್ಟ ನನಗೆ. ನಾನು ಮಾಡೋದಕ್ಕಿಂತ ಬೇರೆಯವ್ರು ಮಾಡೋದು ತುಂಬ ಇಷ್ಟಪಡ್ತೀನಿ. ಸರಿಯಾಗಲಿಲ್ಲ. ಓಕೆ, ಇನ್ನೇನಾಯ್ತು. ಇವಾಗ ನಾವು ಹೋಗಿ ತಿಂಡಿ ತಿಂದರೆ ಮುಗೀತು. ಅಕ್ಕ ಲಾಸ್ಟ್ ನಾನು ಸ್ವಲ್ಪ ಇದೆ ಪ್ರೆಸ್ ಮಾಡಿರ್ತಿದ್ದಾರೆ, ಇಟ್ಟರೆ ಮುಗೀತು. ಇಲ್ಲ ನೀನಿದ್ರು ತಿಂಡಿ ತಿನ್ನೋ ಕೆಲಸ ನಮ್ಮದು. ನೆಕ್ಸ್ಟ್ ಹೆಂಗಿದೆ ಅಂದರೆ ಸ್ವಲ್ಪ ಕಿಚನೆಲ್ಲ ಹಂಗೆ ಇದೆ, ಹಾಗೆ ಹಿಂಗೆಲ್ಲ ಎಲ್ಲ ಇಗ್ನೋರ್ ಮಾಡ್ಕೊಳ್ಳಿ. ಇದೇನೆಲ್ಲ ಹಾಗೆ ಹಿಂಗೆ ಹರಡಿದ್ದಾರೆ ಅಂತ ಅನ್ಕೋಬೇಡಿ. ತಿಂಡಿ ಮಾಡಿದ್ದಾಯಿತು. ತಿಂಡಿ ತಿನ್ನೋಷ್ಟರಲ್ಲೇ 11:30. ನಾವು ತಿಂಡಿ ತಿನ್ನೋಷ್ಟರಲ್ಲಿ 12 ಗಂಟೆ ಆಯಿತು. ಯಾಕಂದರೆ ಫಸ್ಟು ಮನೆಯವ್ರಿಗೆ ಮತ್ತು ಬಾವಾಗೆ ಮಕ್ಕಳಿಗೆ ಎಲ್ಲರಿಗೂ ಕೊಟ್ಟು ಆನಂತರ ಅಕ್ಕ ನಾವು ತಿಂಡಿ ತಿಂದು ಕೂತ್ವಿ. ಪಾಪ ನಮ್ಮ ಮನೆಯವರು ನಾವು ಎಲ್ಲ ಹೆಣ್ಮಕ್ಳು ಇಷ್ಟೆಲ್ಲ ಕೆಲಸ ಮಾಡೋದನ್ನ ನೋಡಿ ಅವ್ರಿಗೂ ಫೀಲ್ ಆಯಿತು. ಪಾಪ ಎಷ್ಟು ಕೆಲಸ ಇವರೇ ಮಾಡ್ತಿರ್ತಾರೆ ಅಂತ. ನೀವು ರೆಸ್ಟ್ ಮಾಡಿ ನಾನು ಟೀ ಮಾಡ್ಕೊಡ್ತೀನಿ ಅಂತ ಹೇಳಿದರು. ಹಾಗಾಗಿ ನಾನು ಅಕ್ಕ ಎಲ್ಲ ತಿಂಡಿ ತಿಂದು ಹಾಗೆ ಕೂತ್ಕೊಂಡ್ವಿ ಮಾತಾಡ್ತಾ ನಮ್ಮ ಭಾವನವ್ರ ಜೊತೆ. ಅಪ್ಪ ಮಗಳು ಇಬ್ಬರು ಸೇರಿಕೊಂಡು ಒಳ್ಳೆ ಮಸಾಲ ಟೀ ಮಾಡಿದರು. ತುಂಬ ಚೆನ್ನಾಗಿತ್ತು. ಅಂದರೆ ಏನಂದರೆ ನನಗೆ ನಮ್ಮನ್ನು ಅರ್ಥ ಮಾಡ್ಕೊಳ್ತಾರಲ್ವ, ನಮಗೂ ಫೀಲ್ ಅಂದರೆ ಕಷ್ಟ ಆಗುತ್ತೆ, ಇಷ್ಟು ಮಾಡಿದ್ದಾರೆ, ಅವರು ಒಂದು ಸ್ವಲ್ಪ ಕೂತ್ಕೊಳ್ಳಿ, ಸಣ್ಣ ಪುಟ್ಟಾದರೂ ಹೆಲ್ಪ್ ಮಾಡೋಣ ಅಂತ. ಯಾಕಂದ್ರೆ ತೀರಾ ಅವರು ಮಾಡೋದಕ್ಕೆ ಕೆಲವೊಂದು ಟೈಮಲ್ಲಿ ಆಗೋದಿಲ್ಲ. ಯಾಕಂದರೆ ಅವರು ಅವ್ರ ಕೆಲಸದಲ್ಲೂ ಬ್ಯುಸಿ ಇರ್ತಾರೆ. ಜೊತೆಗೆ ನಮಗೂ ಎಲ್ಲ ಕೂತಿದ್ದಾವೆ ಮಾಡಿಕೊಡಿ ಅಂದರೆ ಆಗಲ್ಲ. ಬಟ್ ನಮಗೆ ಕಷ್ಟ ಅಂದಾಗ, ನಮಗೇನಾದರೂ ಸ್ವಲ್ಪ ಹಿಂಸೆ ಆಗ್ತಿದೆ ಅಂದಾಗ ಅರ್ಥ ಮಾಡಿಕೊಂಡು ಒಂದು ಸಣ್ಣದು ಮಾಡಿಕೊಟ್ರೆ ಈ ಥರ ಕೂತಿದ್ದಾವೆ ಏನೋ ಒಂಥರ ಖುಷಿ ಹೆಣ್ಮಕ್ಳಿಗೆ. ನನಗಂತೂ ನಿಜ ಈ ಥರ ಎಲ್ಲ ಹೆಲ್ಪ್ ಮಾಡಿಕೊಡೋದ್ರಿಂದ ನನಗೆ ಯಾವುದೇ ಕೆಲಸ ಕಷ್ಟ ಅಂತಲೇ ಅನಿಸೋದಿಲ್ಲ. ನಿಜ ಚೆನ್ನಾಗಿದೆ, ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಕೊಂಡು ನೋಡಿ, ನಿಜ ಈ ಓಲೆ ಚೆನ್ನಾಗಿ ಕಾಣಿಸ್ತಾ ಇದೆ. ಏನು ಹಾಕೊಂಡ್ರೆ ಏನು ತಪ್ಪಿಲ್ಲ. ಬಟ್ ನೀವು ಮೊದಲಿಂದ ಹಾಕಿಲ್ವಲ್ಲ, ಅದು ಅಭ್ಯಾಸ. ಚೆನ್ನಾಗಿ ಕಾಣಿಸ್ತಾ ಇಲ್ವಾ? ಅದೇ ಡ್ರೆಸ್ ಹಾಕೊಂಡ್ರಿ ಯಾವ್ದು ಚೆನ್ನಾಗಿ ಕಾಣಿಸಲ್ಲ. ನೋಡಿದ್ರೆ ಇಷ್ಟು ಓಲೆ ತಗೊಂಡು ಅಕ್ಕ ಇನ್ನೂ ಹೋದಾಗೆಲ್ಲ ಅಕ್ಕ ಅದರಲ್ಲಿ ಎಷ್ಟು
ಅದರಲ್ಲಿ ಎಷ್ಟೋ ಓಲೆಗಳನ್ನ ಮುರಿದಾಕೊಳ್ಳೆ ಗೊತ್ತಾ, ಎಷ್ಟು ಓಲೆ ಮುರಿದಾಕೊಳ್ಳ ಗೊತ್ತಾ. ನಂದು ಪ್ರೆಸ್ಸಿಂಗ್ದೆಲ್ಲ ನಾನು ಈ ತರದ್ರಲ್ಲಿ ತಗೊಂಡಿದ್ದೆ ಕಣವ. ಹಾಕೊಳ್ಳೇ ಇಲ್ಲ. ಕುಕ್ಕರ್ ಯಾವ್ದು ಕುಕ್ಕರ್ ನೋಡೋದು ಪಾಪ. ಅನ್ನನ ಸಾಂಬಾರು. ಇವಾಗ ಟೈಮ್ ಎಷ್ಟು 2:40 ಆಯ್ತು. ಡಿಸೈನ್ ಚೆನ್ನಾಗವೆ. ಹುಡುಕಿ ತಗೊಂತೀವಿ, ಅದಕ್ಕೆ ಚೆನ್ನಾಗವೆ. ಇನ್ನೊಂದು ಯಾವ್ದೋ ಮುತ್ತಿನ ಒಂದು ಇರ್ಬೇಕಲ್ಲ, ಮುತ್ತಿಂದ ಅವೇನದು ಪಾಪ ಪಾಕೆಟ್ ಎಲ್ಲ ಹಾಕಿಟ್ಕೊಂಡಿದ್ದೆ ನಾವು ಪೌಚಲ್ಲಿ. ನೋಡು ಯಾವುದು ಪರ್ಲ್ ಟೈಪ್. ನಾನು ಒಂದು ತೋರಿಸಿದ್ನಲ್ಲ ಕೈದು. ಓಕೆ, ನಮ್ಮ ಅಕ್ಕಂಗೆ ಒಂದೊಂದರೆ ಇಯರಿಂಗ್ಸ್ ಹಾಕೊಂಡು ನೋಡಿ ಅಂತೇಳಿ ಹಾಕ್ಸ್ತಾ ಇದ್ದೀವಿ. ಆಯಿತು. ನಾಟಿ ಕೋಳಿ ಸಾಂಬಾರು, ಕೋಳಿ ಸಾರು ಆಗಿದೆ. ಮುತ್ತಿಲ್ಲ, ಅದು ಒಂದೊಂದು ಎತ್ತಿಟ್ಟಿಲ್ಲ ಅದಕ್ಕೆ. ಅದರಲ್ಲಿ ಏನಾಯ್ತು? ಅದರಲ್ಲೇ ಇಲ್ಲೋ ಮುತ್ತು ಇಲ್ಲ. ಒಂದೊಂದೇ ಓಲೆಗಳನ್ನ ಮಿಕ್ಸಿ ಮಾಡಿ ಹಾಕಿ ತೋರಿಸ್ತಾ ಇದೀವಿ. ನೀನು ಇವಾಗ ಹೋಗಿ ಮುದ್ದೆ ಒಂದು ಮಾಡಬೇಕು. ಮುದ್ದೆ ಮಾಡಿದರೆ ಎಷ್ಟೋ ಕೆಲಸ ಮುಗಿದು. ನಾನು ಕಸ ಗುಡಿಸ್ತಾ ಇದ್ದೀನಿ. ಇವರು ಓಲೆಗಳು ಹಾಕೊಂಡು ನೋಡ್ತಾರೆ ಹೆಂಗೆ ಕಾಣಿಸ್ತಾರೆ ಏನು ಎತ್ತ ಅಂತ. ಇದು ಸೂಪರ್ ಆಗೈತಿ. ಅಯ್ಯೋ ದೇವ, ಇದೇ ಬೇರೆ ತರ ಕಾಣಿಸ್ತೈತೆ. ಫುಲ್ ಮಿಂಚಿಂಗ್. ಊಟ ಎಲ್ಲ ಆಯ್ತು. ಊಟ ಎಲ್ಲ ತಿರುಗು ನೋಡ್ತಿಲ್ಲ. ಕೋಳಿ ಸಾರು, ಮುದ್ದೆ, ಅನ್ನ ಎಲ್ಲ ತಿಂದಿದ್ದು ಮುಗಿಸಿದ್ದಾಯ್ತು. ಬಟ್ ಅಡುಗೆ ಮಾಡೋದು ಯಾವುದು ವೀಡಿಯೋನೇ ಮಾಡೋಕ್ಕಾಗಲಿಲ್ಲ, ಸಾರಿ. ಹೇಗಿತ್ತು ಸಾರಕ್ಕ? ನಿನ್ನೆ ತಂದು ಎಳ್ಳಿರೆಲ್ಲ ಒಣಗಿಸ್ತವ್ರು ಇಲ್ಲಿ. ಹಾಂ, ಬಡ್ಸ್ಕೊಂಡು ಅವ್ರು ಬಾಮೈದ ಆಗ್ತಾಯಿದ್ರು ಊಟ ಮಾಡ್ದಂಗೆ. ಬೇಡ ಅಂದ್ಕೊಂಡು ನಾವು ಬೇರೆ ಇವತ್ತು ಸರಿಯಾಗಿ ವೀಡಿಯೋ ಮಾಡಿಲ್ಲ. ಅಡುಗೆ ಎಲ್ಲ ಮಾಡ್ಬೇಕಾದ್ರೆ ಮಾಡಬೇಕಿತ್ತು, ಏನೂ ಮಾಡೋಕ್ಕಾಗಿಲ್ಲ. ಯಾಕೆ ಹಿಂಗೆ ಕಾಲಿಗೆ ಬ್ಯಾಂಡೇಜ್ ಅನ್ನಂಗಾಗಿದೆ. ಆಯ್ತಾ ಇಲ್ಲ. ಅಯ್ಯೋ ದೇವ, ಇಷ್ಟರಲ್ಲಾಗಿದೆ ಅಷ್ಟೇ. ಕಾಲು ಈ ಲೆವೆಲಿಗೆ ಆಗಿದೆ. ಫುಲ್ಲು ಓಡಾಡೋಕ್ಕಾಗ್ತಾಯಿಲ್ಲ. ಪೇಯ್ನ್ ಶುರು ಆಗಿಬಿಟ್ಟಿದೆ ಕಾಲು. ಅದು ಆಗ ಬಿದ್ದಿದ ತಕ್ಷಣ ಗೊತ್ತಾಗಲಿಲ್ಲ ನಮಗೆ. ನಾನು ಹುಮ್ಮಸ್ಸಲ್ಲಿ ಅದೇನೋ ಹೇಳ್ತಾರಲ್ಲ, ಅನ್ಕೊಂಡೆ ನಿನ್ ಕಾಲ್ಗಳು ಹಿಂಗೆ ಡಿಸ್ಟರ್ಬ್ ಆಗಲೇ ಕಾಲು ಮುಕ್ಕಿರುತ್ತೆ. ನೆನ್ನೆ ಗೊತ್ತಾಗ್ಲಿಲ್ಲ ನನಗೆ. ಬಟ್ ಅಂದರೂ ಇಳಿಬೇಕಾದ್ರೆ ಸಖತ್ತು ನೋವ್ತಾಯಿತ್ತು. ಐಸು ಚೆನ್ನಾಗಿ ಉಚ್ಕೊಂಡು ಹಿಂಗೆ ಹಾಕೊಂಡಿದ್ರೆ ಸರಿ. ನಿನ್ನೆ ಬಂದು ಇಳಿಬೇಕಾದ್ರೆ ನಂಗೆ ಬೆಟ್ಟದಿಂದ ಇಳಿಬೇಕಾದ್ರೆ ಹೆವಿ ನೋವ್ತಾ ಇದೆ ಆಗ್ತಾನೆ ಇಲ್ಲ. ಏನು ಮಾಡಿದ್ರು. ಆಮೇಲೆ ನೋಡಿದರೆ ರಾತ್ರಿ ಒಂದು ಸ್ವಲ್ಪ ನೋವು ಅನಿಸ್ತು. ಬೆಳಗ್ಗೆ ಅಂದ್ಕೊಂಡೆ ಕಾಲಿಲ್ಲ, ನಂದೇನೋ ಆಗಿದೆ ಕಾಲು. ಅಂದರೆ ಹಿಂಗೆ ಎದ್ದು ಕಾಲು ಇಟ್ಟಿದ ತಕ್ಷಣ ಈ ಕಾಲಲ್ಲಿ ಭಾರ ಬಿಡೋಕ್ಕೆ ಆಗ್ತಿಲ್ಲ. ಈ ಜಾಯಿಂಟ್ ಇದು ಫುಲ್ಲು ನೋವು ಶುರು ಆಗೋಯ್ತು. ಇದು ಪೂರ್ತಿ ಕಂಪ್ಲೀಟ್ ಇದು ಏನೋ ಆಯಿತು ಅಂತ ಅಂದ್ಕೊಂಡೆ. ಬಟ್ ಆದರೂ ಸಾಹಸ ಮಾಡಿ ಬೆಳಗ್ಗೆ ಕಾಲು ಗಿಡ್ಸಕ್ಕೆ ಹೋದೆ. ಅದು ಹೆವಿ ಸ್ವೆಲ್ಲಿಂಗ್ ಆಗೋಯ್ತು. ಫುಲ್ ಸ್ವೆಲ್ಲಿಂಗ್ ಹೆವಿ ಹಾಕಿ ಇವತ್ತು ಲೇ ಹಿಂಗಾಗಿದೆ ಕತೆ. ಹಿಂಗೆ ಫುಲ್ಲು ಹಿಂಗೆ ಹಿಡ್ಕೊಂಡು ಕೂತವ್ರಿ ನಾವು. ಈಗ ನಾನು ನಮ್ಮ ಅಕ್ಕ ಹೊರಗಡೆ ಹೋಗ್ಬೇಕಾಗಿತ್ತು. ಇವತ್ತು ಪ್ಲ್ಯಾನಿಂಗ್ ಇತ್ತು. ಬಟ್ ನಿನ್ನೆ ನಿಜ ಗೊತ್ತಾಗಿಲ್ಲ ಫ್ರೆಂಡ್ಸ್. ಇದು ನಮಗೆ ನಿನ್ನೆ ನನಗೆ ಇಳಿಬೇಕಾದ್ರೆ ನೋವು ಕಾಣಿಸ್ತು. ನಮ್ಮಮ್ಮ ಅದಕ್ಕೆ ನಿಧಾನ ಅಂತ ಇವರೆಲ್ಲ ಇಳಿದು ಬಂದರು. ನಾನು ನಿಧಾನಕ್ಕೆ ಬಂದೆ. ಆಯ್ತು, ಬಂತು ಹಾಟ್ ಪ್ಯಾಕ್. ನಂಗೆ ನಿಜ ನೆನೆ ಅದಕ್ಕೆ ಜಾರ್ತೀನಿ ಅಂತಿದ್ದು. ಆಗ್ತಾ ಇಲ್ಲ ಇಳಿಯೋಕ್ಕೆ. ಬಟ್ ಹೇಳಿದ್ರೆ ಬೈತಾರೆ ಅಂತ ಇಷ್ಟಿಲ್ಲ. ಒಂಚೂರು ಬಿಸಿ ಬೇಕಿತ್ತು. ಸಾಕು ಬಿಡು, ಓಲಿ ಬಿಡು ಮಗಳು. ಬಿಸಿ ಬೇಕಾದ್ರೆ ಸ್ವಲ್ಪ ಕಾಯಿಸ್ತೀನಿ ಅಷ್ಟೇ. ನಮ್ಮ ಅಕ್ಕನ ಕತೆಯೋ ಬಿಡಿಯಕ್ಕ. ಅಯ್ಯಪ್ಪ ಜುಮ್ ಅಂತೈತೆ ಗೊತ್ತಾ, ಹೆಂಗಂತ ಇದೆ ಅಂದರೆ. ಬಿಸಿನೀರಿಗೆ ಹಾಕೊಂಡು ಕೂತ್ಕೊಳ್ಳೋ ಕಾಲು ಒಂದು ಸ್ವಲ್ಪ. ನನ್ನ ಕತೆಯು ನನ್ನ ಕರ್ಮ. ನಿನ್ನೆ ನನ್ಗೆ ಅದಕ್ಕೆ ಅಷ್ಟು ಸರಿ ಹೇಳಿದ, ಅಕ್ಕ ಜಾರ್ಕೋ ಬರಲ್ಲ ಇಲ್ಲಿಂದ, ಅಕ್ಕ ಜಾರ್ಕೋ ಬರಲ್ಲ. ಮಂಡಿಗಿಡಿಕಿ ತಲೆಗಿಲ್ಲ ಬುಡಕ್ಕೆ ಹಚ್ಕೊಂಡು ಯಾಕಂದ್ರೆ ಹತ್ಬೇಕಾದ್ರೆ ಬಲ್ಗಾಲ ಮೇಲೆ ಬಲ ಬಿಟ್ಟು ಹತ್ಕೊಂಬಂದೆ ನಾನು. ಇಳಿಬೇಕಾದ್ರೆ ಆಯ್ತಾ ಇಲ್ಲ. ನಮ್ಮಮ್ಮ ಅದಕ್ಕೆ ನಿಧಾನಕ್ಕೆ ಬಾ
ನಿಧಾನಿಗೆ ಬಾ ನಿನ್ನೆ ಹೆಂಗೂ ಬರ್ಬೇಕಾದ್ರೆ ನಿಧಾನಕ್ಕೆ ಅದಕ್ಕೆ ಇಳ್ಕೊಂಡು ನೀವೆಲ್ಲ ಇಳಿದ್ರು ಗಂಟೆ ಅಣ್ಣ ಹೇಳ್ತಾಯಿದ್ರು ನಾನು ತಲೆ ಕೆಡಿಸ್ಕೊಂಡಿಲ್ಲ. ಯಾಕಂದ್ರೆ ನಂಗೆ ಆಯ್ತಾಯಿಲ್ಲ ನೋವ್ತಾಯಿತ್ತು ಕಾಲು. ನಾನು ಮಾಮೂಲಿ ಅಂದರೆ ಇಷ್ಟು ಮೇಲೆ ಹತ್ತಿದ್ದೀನಲ್ವಾ ಅದಕ್ಕೆ ನೋವು ಅಂತ ಬಿಡಿ ಸಾಕು. ನನಗೇನಂತಂದರೆ ನನಗೆ ಏನೇನು ನೋವಾದರೂ ನಾನು ಯಾರ ಹತ್ರನೂ ಅಷ್ಟಾಗಿ ಹೇಳ್ಕೊಡೋಕ್ಕೆ ಹೋಗೋದಿಲ್ಲ. ಜೊತೆಗೆ ನೋವಾಗಿದೆ ಅಂತ ಹೇಳಿ ನಾನು ಸುಮ್ಮನೆ ಕೂರೋ ಅಂಥವ್ಳು ಅಲ್ಲ. ನನಗೆ ಆಗಿಲ್ಲ ಅಂದರೂ ಸರಿ ನಾನು ಏನಾದರೂ ಒಂದು ಕೆಲಸ ಮಾಡ್ತಾನೆ ಇರ್ತೀನಿ. ಯಾರಿಗೂ ಕೂಡ ಅದನ್ನು ಫೀಲ್ ಆಗೋಕ್ಕೆ ಬಿಡೋದಿಲ್ಲ. ಇವ್ರ ಕೈಲಿ ಅಂದರೆ ಈ ಥರ ಆಗಿದೆ ಹೀಗೆ ಅಥವಾ ನಾವು ಹೋಗಿದ್ದು ಹಿಂಗಾಯ್ತೇನೋ ಆ ಥರ ಎಲ್ಲ ಫೀಲ್ ಮಾಡ್ಕೊಂಡು ಬೇಜಾರು ಮಾಡ್ಕೊಳ್ಳೋದು ಅಥವಾ ನನಗೆ ಅದು ಫೀಲ್ ಆಗೋಕ್ಕೆ ಶುರು ಆಗಿಬಿಡುತ್ತೆ. ಅಯ್ಯೋ ಯಾಕೆ ನನಗೆ ಈ ಥರ ಆಯಿತು ಅಂತ ನಂಗೆ ಕೂತಿದ್ದಾವೆ ಕೂತ್ಕೊಂಡ್ರೆ ಆ ಥರ. ನನಗೆ ಏನಂತಂದರೆ ಎದ್ದು ನನ್ನ ಪಾಡು ನಾನು ಎಲ್ಲ ಕೆಲಸಗಳನ್ನೂ ಮಾಡ್ತಾಯಿರ್ತೀನಿ. ಕುಂಡ್ಕೊಂಡಾದರೂ ಸರಿ ನಾನು ಕೆಲಸ ಮಾಡ್ಕೋಬೇಕು, ನಂಗೆ ಓಡಾಡ್ತಾ ಇರಬೇಕು. ನಂಗೆ ಆ ಥರನೇ ಇದ್ರೇ ನನಗೆ ಐ ಆಮ್ ಫೀಲ್ ಹ್ಯಾಪಿ ಅನ್ನೋ ಥರ. ಫೈನಲಿ ಮಧ್ಯಾಹ್ನ ನಾನೇ ನಾಟಿ ಕೋಳಿ ಸಾಂಬಾರು ಕೂಡ ಮಾಡಿದ್ದೆ. ಬಟ್ ಬೆಳಿಗ್ಗೆ ನಮ್ಮ ಮನೆಯವರು ಟೀ ಮಾಡಿಕೊಟ್ರು. ಸಂಜೆ ನನ್ನ ಮಗಳು ಅಮ್ಮ ನೀವು ಕೂತ್ಕೊಳ್ಳಿ ಸಾಕು, ಎಷ್ಟು ಕಾಲು ನಿಮ್ಗೆ ನೋವಿದ್ರೂ ಕೂಡ ಯಾರಿಗೂ ಹೇಳ್ಕೊಳ್ದಂಗೆ ನಾನು ಯಾರಿಗೂ ಹೇಳೋಕ್ಕೂ ಹೋಗಿರಲಿಲ್ಲ. ಕಾಲು ಊದ್ಕೊಂಡಿದ್ದು ಕೂಡ ನೋಡಿರಲಿಲ್ಲ. ಬಟ್ ನಮ್ಮ ಮನೆಯವರೆಲ್ಲ ನೋಡಿಬಿಟ್ಟು ಕಾಲೆಲ್ಲ ಫುಲ್ ಸ್ವೆಲ್ಲಿಂಗ್ ಬಂದಿದೆ ಅಂತ ಪಾಪ ಕೂತಿತ್ತಾವೆ ಕೂರಿಸಿ ಆದಷ್ಟು ಎಲ್ಲ ಕೆಲಸನೂ ಅವರೇ ಮಾಡ್ತಾಯಿದ್ರು. ಜೊತೆಗೆ ಅಕ್ಕನೇ ಪ್ರತಿಯೊಂದು ಕೆಲಸ ಮಾಡ್ತಾಯಿದ್ರು. ಈಗ ಒಂದಷ್ಟೊತ್ತು ನಾವು ಕೂತ್ವಿ. ಆಮೇಲೆ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ಮೂವಿ ನೋಡಿದ್ವಿ. ಜೈಲರ್ ಮೂವಿನೂ ಕೂಡ ನೋಡಿದ್ವಿ. ಎಲ್ಲ ನೋಡಿದ್ಮೇಲೆ ಇನ್ನೇನು ಅಕ್ಕ ಹೊರಡೋಕ್ಕೆ ರೆಡಿ ಆದರು. ಮಧ್ಯಾಹ್ನ ಅಮ್ಮನಿಗೂ ಕೂಡ ಸಾಂಬಾರೆಲ್ಲ ಕೊಟ್ಟು ಕಳಿಸಿರ್ಲಿಲ್ಲ. ಇನ್ನು ನಮ್ಮ ಸಂಜು ಅಜ್ಜು ಪಾಪ ಅವರು ಬಂದಿರಲಿಲ್ವಲ್ಲ, ಹಾಗಾಗಿ ಅವರಿಗೆ ಅಮ್ಮಂಗೆ ಎಲ್ಲರಿಗೂ ಕೂಡ ಪಾರ್ಸಲ್ ಮಾಡ್ತಾಯಿದ್ದೆ, ಎಲ್ಲರಿಗೂ ಕೊಟ್ಟು ಕಳಿಸ್ಬಿಡೋಣ ಅಂತ. ಅಕ್ಕಗೆ ಹಾಗೂ ಇರಿ ಅಂತ ಹೇಳ್ತಾ ಇದ್ದೆ, ಯಾಕಂದರೆ ನಾಳೆ ಹಬ್ಬ ಆಯ್ತಲ್ವ, ಹಬ್ಬ ಮುಗಿಸ್ಕೊಂಡು ಹೋಗ್ಬೋದಿತ್ತು ಅಂತ. ಆದರೆ ಅವ್ರು ನಮ್ಮ ಮನೇಲೂ ದೀಪ ಹಚ್ಬೇಕಮ್ಮ, ವರ್ಷದ ಮೊದಲನೇ ಹಬ್ಬ ಅಲ್ವಾ, ಯಾಕೆ ಸುಮ್ಮನೆ ಅಂತ ಹೇಳಿದ್ರು. ಸರಿ ಓಕೆ, ಬೇಜಾರು ಅವ್ರಿಗೂ ಬೇಜಾರಾಗಬಾರ್ದಲ್ವ, ನಮ್ಮ ಮನೇಲಿ ನಾವು ಮಾಡಬೇಕು ಅನ್ನೋದು ಎಲ್ಲರಿಗೂ ಇದ್ದೇ ಇರುತ್ತೆ ಹಬ್ಬದ ದಿನದಲ್ಲಿ. ಹಂಗಾಗಿ ಸರಿ ಆಯಿತು ಮತ್ತೆ ಸಿಗೋಣ ಇಷ್ಟರಲ್ಲೇ. ಯಾಕಂದರೆ ಸಂಜು ಇನ್ನು ಆರ್ಮಿಗೆ ಹೋದ ಅಂದರೆ ಇವ್ರು ಬರೋಕ್ಕಾಗೋದಿಲ್ಲ. ಅವ್ನು ಇದ್ದರೆ ಮಾತ್ರ ಇವ್ರು ಬರೋಕ್ಕಾಗೋದು. ಯಾಕೆಂದರೆ ಅಲ್ಲಿ ಅಣ್ಣ ತಮ್ಮ ಇಬ್ಬರು ಅವರು ಬೇಕ್ರಿ ನೋಡ್ಕೊಳ್ತಾರೆ. ಇವ್ರು ಸ್ವಲ್ಪ ಆರಾಮ್ಸಾಗಿ ಹಿಂಗೆ ಬರ್ಬೋದು. ಇಲ್ಲಾಂತಂದರೆ ಇವರು ಬೇಕ್ರಿ ನೋಡ್ಕೋಬೇಕಾಗತ್ತಲ್ಲ. ಹಾಗಾಗಿ ಒಂಥರ ಚೆನ್ನಾಗಿತ್ತು ಈ ಒಂದು 2 ಡೇಸ್. ನನಗಂತೂ ಭಾಳ ಖುಷಿ ಕೊಡ್ತು. ಈಗ ಅಕ್ಕ ಬಾವ ಎಲ್ಲರೂ ಕೂಡ ಹೊರಟರು. ಎಷ್ಟು ಬೇಗ ದಿನಗಳು ಮುಗ್ದೋಗುತ್ತೆ ಅನ್ನೋದೇ ಗೊತ್ತಾಗ್ತಿಲ್ಲ. ನಾನು ಆಲ್ರೆಡಿ ಬರಬೇಕಾದ್ರೆ ಹೇಳಿದ್ದೆ ನಿಮಗೆ, ಬರಬೇಕಾದ್ರೆ ಎಷ್ಟು ಖುಷಿ ಇರುತ್ತೆ, ಬಟ್ ಹೋಗ್ಬೇಕಾದ್ರೆ ಎಷ್ಟು ಫೀಲ್ ಆಗುತ್ತೆ ಅಂತ. ಇನ್ನೂ 1-2 ದಿನ ಇರ್ಬೋದಿತ್ತು ಅಂತ ಅನಿಸ್ತಾ ಇತ್ತು. ಹಬ್ಬ ಎಲ್ಲ ಒಟ್ಟಿಗೆ ಮಾಡಿದರೆ ಇನ್ನೂ ತುಂಬ ಖುಷಿ ಕೊಡ್ತಾಯಿತ್ತು ನನಗೆ. ಆದರೆ ಏನೂ ಮಾಡೋಕ್ಕಾಗಲ್ಲ, ಹೊರಡ್ತೀನಿ ಅಂತ ಹೇಳಿ ಈಗ ಅಕ್ಕ ಬಾವ ಎಲ್ಲರೂ ಕೂಡ ಹೊರಡ್ತಿದ್ದಾರೆ. ಓಕೆ ಬಾಯ್ ಅಕ್ಕ, ಬಾಯ್ ಬಾಯ್ ಅಣ್ಣ, ಎಲ್ಲ ತೊಗೊಂಡ್ರಾ? ಬಾಯ್. ನಂದಿ ಬೆಟ್ಟಕ್ಕೆ ಹೋಗೋಣ ನೆಕ್ಸ್ಟ್. ನಂದಿ ಬೆಟ್ಟಕ್ಕೆ ಬಾಯ್ ಬಾಯ್ ಬಾಯ್.